ಖುಷಿಯಾಗಿದ್ದಾಗ ದೇವರು ಎಂತೆಂಥವ್ರನ್ನ ಸೃಷ್ಟಿ ಮಾಡಿರ್ತಾನೆ, ಕೋಪ ಬಂದಾಗ ಮಾತ್ರ ನನ್ನಂತವನ್ನ ಸೃಷ್ಟಿ ಮಾಡ್ತಾನೆ. ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಂಭೀರ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ. ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಬಂದ್ರೆ ಇವು ಮೂರು ಇರುತ್ತೆ. ಹುಲಿ ಸೈಲೆಂಟ್ ಆಗಿದೆ ಎಂದ ಮಾತ್ರಕ್ಕೆ ಸುಸ್ತಾಗಿದೆ ಅಂತ ಅರ್ಥ ಅಲ್ಲ, ಬೇಟೆಯಾಡಕ್ಕೆ ರೆಡಿ ಆಗಿದೆ ಅಂತ ಅರ್ಥ. ದೇವೇಂದ್ರ, ಸರ್ಕಾರ ಕಾನೂನಿನ ಕಪಿ ಮುಷ್ಟಿಯಲ್ಲಿ ಇಟ್ಟುಕೊಂಡು ರೈತರಿಗೆ ಅನ್ಯಾಯ ಎಂಬ ಬಾಣದಿಂದ ಬೇಟೆ ಆಡುತ್ತಾ ಅವರ ಆಸ್ತಿ ಪಾಸ್ತಿಗಳನ್ನು ಮೋಸದಿಂದ ಕಬಳಿಸಿಕೊಂಡು ನಾನೇ ಈ ಜಗಕ್ಕೆ ಡಾನ್ ಎಂದು ಮುಗುದಾರ ಇಲ್ಲದ ಗೂಳಿಯಂತೆ ಉರಿದಾಡುತ್ತೀಯಲ್ಲ, ಉರಿದಾಡು. ಇಂದಿಲ್ಲ ನಾಳೆ ಉರಿದು ಉರಿದು ಊರ ಹೊರಗಿನ ಸುಡುಗಾಡದಲ್ಲಿ ಹೆಣವಾಗಿ ಬೀಳುವುದು ಶತಸಿದ್ಧ. ದೇವೇಂದ್ರ, ನಿನ್ನ ಕೆಟ್ಟ ಕೃತಿಗಳ ಪುಸ್ತಕವನ್ನು ಎಳೆ ಎಳೆಯಾಗಿ ಸ್ಟಡಿ ಮಾಡುತ್ತಾ ನಿನ್ನ ಸರ್ಕಾರದಿಂದಲೇ ನಿನ್ನ ಮೊಸಡಿಗೆ ಮಂಗಳಾರತಿ ಎತ್ತಿಸಿ ನೀನು ಆರಿಸಿ ಹೋದ ಕ್ಷತ್ರ ಜನತೆ ಮುಂದೆ ಅರೆಬೆತ್ತಲೆ ಮಾಡಿ ಕತ್ತೆಯ ಮೇಲೆ ಮೆರವಣಿಗೆ ಮಾಡಿ ಪರಪ್ಪನ ಅಗ್ರಹಾರದಲ್ಲಿ ಉಪ್ಪು ಇಲ್ಲದ ರಾಗಿ ಮುದ್ದೆಯನ್ನು ತಿನ್ನಸದಿದ್ದರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ನೇ ಅಲ್ಲ. ದೇವೇಂದ್ರ, ಬರುತ್ತೇನೆ ನಿನ್ನ ಪಾಲಿಗೆ ಯಮದೂತನಾಗಿ ನಿನ್ನ ಕರ್ಮದ ಅಂತಃಪುರಕ್ಕೆ.